ಸಂಕ್ರಾಂತಿ ಬಂತು ರತೋ ರತೋ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಸಂಕ್ರಾಂತಿ ಬಂತಂದ್ರೆ ಸಾಕು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮನ್ಯಾಗ ರೊಟ್ಟಿ ಬಡಿಯಾಕೆ ಚಾಲೂ ಮಾಡ್ತಾರೋ, ಅದ್ರಾಗ ಸಜ್ಜಿ ರೊಟ್ಟಿ ಸ್ಪೆಷಲ್. ಸಂಕ್ರಾಂತಿ ಹಿಂದಿನ ದಿವಸ ಅಂದ್ರೆ ಭೋಗಿ ದಿವಸ ನಮ್ಮ ಕಡೆ ಎಲ್ಲ ಸಜ್ಜಿ ರೊಟ್ಟಿ ನೈವೇದ್ಯಕ್ಕೆ ಮಾಡ್ತೇವೆ. ಇವು ಕಂಪಲ್ಸರಿ ನೋಡ್ರಿ. ಈ ಖಡಕ್ ಸಜ್ಜಿ ರೊಟ್ಟಿ ಮನ್ಯಾಗ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೋದಂತ ನಿಮಗೆ ನಾ ಮಾಡೋದ ತೋರಿಸ್ತೀನಿ. ನಮ್ಗೆ ರೊಟ್ಟಿ ಬಡಿಯಾಕೆ ಬರಂಗಿಲ್ಲ, ಆಮೇಲೆ ನಮ್ಮ ಕಡೆ ಒಲಿ ಇಲ್ಲ ಅನ್ನೋರ್ಗು ಸಿಂಪಲ್ಲಾಗಿ ಗ್ಯಾಸ್ ಮೇಲೆ ಹೆಂಗೆ ಮಾಡ್ಕೊಳ್ಳೋದು ತೋರಿಸ್ತಾನೆ ನೋಡ್ರಿ. ಇಲ್ಲಿ ನಾನು ಸಜ್ಜಿ ಹಿಟ್ಟನ್ನು ಜರಡಿ ಹಿಡ್ದಂದ್ರೆ ಸಾನಿಶೆ ತೊಗೊಂಡೇನಿ. ಈ ಸಜ್ಜಿ ಹಿಟ್ಟು ಮಾಡಕ್ಕೆ 1 kg ಸಜ್ಜಿ, 100 ಗ್ರಾಮ್ ಅಕ್ಕಿ, 100 ಗ್ರಾಮ್ ಉದ್ದಿನ ಬೇಳೆ, ಕೊತ್ತಂಬರಿ ಕಾಳು, 1-2 ಅರಿಶಿಣ ಬೇರೆ ಜಜ್ಜಿ ಹಾಕಿ ಸಣ್ಣಗೆ ಬಿಸ್ಕೊಂಬಂದೀನಿ. ನೀವು ಜೋಳದ ಹಿಟ್ಟದು ಹೆಂಗೆ ಸಣ್ಣಗೆ ಬಿಸ್ಕೊಂಬರ್ತಿರಲ್ಲ ಹಂಗೆ ಬಿಸ್ಕೊಂಬರ್ಬೇಕು. ಅದ್ರಾಗ ನಂಗೆ ಎಷ್ಟು ಬೇಕಾ ಅಷ್ಟು ತಕ್ಕೊಂಡೇನಿ ನಾನೀಗ. ಈ ಕಡೆ ಒಲಿ ಮ್ಯಾಗ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೇನಿ. ಈ ನೀರು ಈಗ ಹೆಂಗೆ ಜೋಳದ ರೊಟ್ಟಿಗೆ ಹೆಸರಿಡ್ತೀವಲ್ಲ ಹಂಗೆ ಹೆಸರಿಡಬೇಕು. ಹಿಂಗೆ ಕಳ ಕುದಿಬೇಕು ನೋಡ್ರಿ. ಹಿಂಗೆ ಕುದಿಯುವಾಗ 1-2 ಕಪ್ ಅಷ್ಟು ಒಣ ಹಿಟ್ಟು ಹಾಕ್ಕೊಂಡು, ಈಗ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮಾಡ್ಬೇಕಾದ್ರೆ ಹೆಂಗೆ ಜಿಗಿಟು ತಿರ್ಕೋತಿಲ್ಲ ಹಂಗೆ ಈ ರೀತಿ ಜಿಗಿಟು ತಿರ್ಕೋಬೇಕು. ಯಾಕೆ ನಾವು ಹಿಂಗೆ ತಿರ್ಕೋತೇವೆ ಅಂತಂದ್ರೆ ದಂಡಿ ಸೀಳಂಗಿಲ್ಲ. ಹಿಂಗೆ ತಿರ್ಕೊಂಡು ಅಂದ್ರೆ ಜಿಗಿಟ ಆದಷ್ಟು ದಂಡಿ ಸೀಳಂಗಿಲ್ಲ. ಅದಕ್ಕೆ ನೀವು ಬೇಕಂದ್ರೆ ಹಿಟ್ಟಿಗೆ ಬಿಸಿನೀರನ್ನು ಹಾಕೋಬೋದು. ಇದನ್ನು 1 ನಿಮಿಷ ಈ ರೀತಿ ಬೇಯಕ್ಕೆ ಬಿಡ್ತೀನಿ. ಆಮೇಲೆ ಸ್ವಲ್ಪ ಇದು ಆರಿದ ಮೇಲೆ ಇದನ್ನು ನೀವು ಬೇಕಂತಂದ್ರೆ ಪರಾತ ಇಲ್ಲ ಕೋಣಮ್ಗೆ ಏನಾರು ತೊಗೋರಿ. ನಾ ಈ ರೀತಿ ಬರ್ಶನ್ ಕಟ್ಟಿ ಮೇಲೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ನಾದ್ಕೋತೀನಿ. ಇದಕ್ಕೆ ನಾವು ಒಣ ಹಿಟ್ಟದು ಹಾಕ್ಕೊಳ್ಳಂಗಿಲ್ಲ, ಯಾಕಂದ್ರೆ ನಾ ಆಲ್ರೆಡಿ ಸ್ವಲ್ಪ ಉದುರಾಗ ಮಾಡ್ಕೊಂಡೇನೆ. ಅದಕ್ಕೆ ಭಾಳ ಇನ್ನೊಂದು ಸ್ವಲ್ಪ ನೀರು ಇತ್ತಂದ್ರೆ ನೀವು ಒಣ ಹಿಟ್ಟು ಹಾಕ್ಕೋಬೋದು. ಇದನ್ನು ನೀರು ಹಚ್ಕೊಂಡೆ ಈ ರೀತಿ ಚರ ನಾದ್ಕೋಬೇಕು ನೋಡ್ರಿ. ಇದ್ರಾಗ ನಾದುದ್ರಾಗ ಮೇನ್ ನೋಡ್ರಿ, ಈ ರೀತಿ ಬಾರ ಹಾಕಿ ಚಲೋತಗ ನಾದಿದ್ರೆ ಅಷ್ಟ ಚಲೋತಗ ರೊಟ್ಟಿ ರೌಂಡ್ ಶೇಪ್ ಒಳಗೆ ಬರ್ತಾವು ನೋಡ್ರಿ. ಹಿಟ್ಟು ರೆಡಿ ಆಯಿತು. ಇದನ್ನು ಸೈಡಿಗೆ ಇಟ್ಕೋತೇನೆ. ರೊಟ್ಟಿಗೆ ಹಚ್ಚಕ್ಕೆ ಒಣ ಸಜ್ಜಿ ಹಿಟ್ಟು ಇಟ್ಕೊಂಡೇನಿ. ಆಮೇಲೆ ಬಿಳಿ ಎಳ್ಳು ಇಟ್ಕೊಂಡೆ. ನೀವು ಬೇಕಂದ್ರೆ ಕರಿ ಎಳ್ಳು ಹಚ್ಕೋಬೋದು, ನಡಿತೈತಿ. ಆಮೇಲೆ ರೊಟ್ಟಿಗೆ ಹಚ್ಚಕ್ಕೆ ನೀರು ಮತ್ತು ಕಾಟನ್ ಅರ್ವಿ ತೊಗೊಂಡೇನಿ. ಈಗ ನಿಮ್ಗೆ ಯಾವ ಸೈಜ್ ರೊಟ್ಟಿ ಬೇಕೋ ಅದ್ರ ಮೇಲೆ ಹಿಟ್ಟು ತೊಗೊಂಡು ಈ ರೀತಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕ್ರಿ. ಮೆತ್ತಗೆ ಮಾಡ್ಕೊಂಡು ಇದಕ್ಕೀಗ ಮೇಲೆ ಏನು ಬಿಳಿ ಎಳ್ಳು ತೊಗೊಂಡಿಲ್ಲ ಅವನ್ನ ಹಚ್ಕೋತೇನೆ. ಈ ರೀತಿ ಡಿಪ್ ಮಾಡೋದ್ರಿಂದ ಎಲ್ಲ ಕಡೆ ಚೆಂದಾಗ ಸ್ಪ್ರೆಡ್ ಆಕತ್ತೆ. ನೀವು ಕೈಲೇ ಇದು ಮಾಡಿರಿ ಅಂತಂದ್ರೆ ಒಂದೇ ಕಡೆ ಆಗ್ತೈತಿ. ಹಿಂಗೆ ಡಿಪ್ ಮಾಡಿ ಕೆಳಗೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಮೊದಲು ಕೈಲೇ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಂದ್ರೆ ಎಳ್ಳೆಲ್ಲ ಚಲೋತಕ ಹತ್ಕೋತಾವು. ಈ ರೀತಿ ಕೈಲೇ ಸ್ವಲ್ಪ ದೊಡ್ಡದಾಗುತ್ತಕ ಬಡ್ಕೊಂಡು ಆಮೇಲೆ ಲಟ್ಟಿಸ್ಕೋಬೇಕು. ನೀವು ಹೆಂಗೆ ನಾರ್ಮಲ್ ಅಕ್ಕಿ ರೊಟ್ಟಿ ಅದು ಲಟ್ಟಿಸ್ಕೋತಿರಲ್ಲ ಹಂಗೆ ದಂಡಿ ತಿಡ್ಕೋತ ಹೋಗ್ಬೇಕು ನೋಡ್ರಿ. ಇದನ್ನು ಸಂಕ್ರಾಂತಿಯೊಳಗೆ ಸ್ಪೆಷಲಾಗಿ ಯಾಕೆ ಮಾಡ್ತಾರೋ ಅಂತಂದ್ರೆ ಈಗ ಥಂಡಿ ಸೀಸನ್ ಅಂದ್ರೆ ಚಳಿಗಾಲ ಇರ್ತೈತಿ. ಈಗ ನಮ್ಮ ಬಾಡಿಗೆ ಹೀಟ್ ಆಗಲಿ ಅಂಥೇಳಿ, ಆಮೇಲೆ ಇದು ನಮ್ಮ ಇಮ್ಯುನಿಟಿನೂ ಬೂಸ್ಟ್ ಮಾಡ್ತೈತೆ ರೀ ಸಜ್ಜಿ. ಅದ್ರ ಸಲುವಾಗಿ ಇದನ್ನ ಸಜ್ಜಿ ರೊಟ್ಟಿ ನಮ್ಮ ಕಡೆ ಮಾಡ್ತೇವೆ ನಾವು ನೋಡ್ರಿ. ಈ ರೀತಿ ದಂಡಿ ತಿಡ್ಕೋತ ಹೋಗಬೇಕು. ಅಕಸ್ಮಾತ್ ನಿಮ್ಗೆ ಲಟ್ಟಣಿಗೆ ಅಂಟ್ಕೋತಿತ್ತು ರೊಟ್ಟಿ ಅಂಥೇಳಿ ಅನ್ಸಿತ್ತಂದ್ರೆ ಸ್ವಲ್ಪ ಈ ರೀತಿ ಹಿಂಗೆ ಹಚ್ಕೊಂಡು ಇದನ್ನ ಲಟ್ಟಿಸ್ಕೋತ ಹೋಗಬೇಕು ನೋಡ್ರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಕೈತಿ ನೋಡ್ರಿ. ಈಗ ರೊಟ್ಟಿ ರೆಡಿ ಆಗೈತಿ. ಈ ಕಡೆ ಹಂಚು ಕಾಯಕ್ಕೆ ಇಟ್ಕೊಂಡಿನಿ. ಯಾವಾಗ ಹಿಟ್ಟನಾದಾಗ ಚಲೋ ಮಾಡ್ತಾರೆ ಅವಾಗ ಹಂಚು ಕಾಯಕ್ಕೆ ಇಟ್ಕೋಬೇಕ್ರಿ ನೋಡ್ರಿ. ಈಗ ಹಂಚಕ್ಕೆ ಆದೈತಿ. ಈಗ ಇದಕ್ಕೆ ರೊಟ್ಟಿ ಹಾಕೋತೀನಿ. ಹಿಂದೆ ಹಿಟ್ಟು ಹಚ್ಚಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಇದಕ್ಕೆ ಕಾಟನ್ ಅರ್ಬಿ ತೊಗೊಂಡು ಈ ರೀತಿ ಎಲ್ಲ ಕಡೆ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡ್ಮೇಲೆ ನೀರು ಆರ್ತಕ್ಕ ಇದನ್ನು ಬೇಯಿಸ್ಕೋಬೇಕು. ನೀರು ಆರಿದ್ಮೇಲೆ ಇದನ್ನು ಹೊಳ್ಳಿಸ್ಕೋತೇನೆ ನೋಡ್ರಿ. ಹೊಳ್ಳಿಸೀಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇನಿ. ಈ ಕಡೆ ಹಿಂದೂ ಬೇಯ್ದೈತಿ. ಎರಡು ಕಡೆ ಬೆಂದಮೇಲೆ ಈ ರೀತಿ ನೋಡ್ರಿ ಸ್ವಲ್ಪ ಅರ್ವಿ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊತ ನಡಕ್ಕೆ ಹಾಕಿ ಹಿಂಗೆ ಬೇಯಿಸ್ಕೋಬೇಕು. ಎರಡು ಕಡೆ ಅಂದರೆ ಕಟ್ಟಕ್ಕೆ ಆಗಬೇಕಲ್ಲ, ಅದಕ್ಕೆ ಹಿಂಗೆ ಬೇಯಿಸ್ಕೋಬೇಕು. ಎಲ್ಲ ಚಲೋತ್ತಾಗ ಸ್ವಲ್ಪ ಬೆಂದ ಮೇಲೆ ಉರಿ ಸ್ವಲ್ಪ ಸಣ್ಣ ಇಟ್ರಿ ಇದನ್ನು ಕಟ್ಟಕ್ಕೆ ಮಾಡ್ಕೋಬೇಕು. ಈ ರೀತಿ ಹಿಂಗೆ ನೋಡಿ ಡಬ್ಬ ಹಾಕಿ ಹಿಂಗೆ ಕಟ್ಟಕ್ಕೆ ಮಾಡ್ಕೋಬೇಕು. ಇಲ್ಲಪ್ಪ ನಮ್ಗೆ ಟೈಮ್ ಭಾಳ ವೇಸ್ಟ್ ಆಕತ್ತಂದ್ರೆ ಬಾಜು ಇನ್ನೊಂದು ತವಿ ಇಟ್ಕೋರಿ, ಅದ್ರಾಗ ಈ ರೀತಿ ಕಟ್ಟಕ್ಕಾಗಕ್ಕೆ ಬಿಡ್ರಿ ನೋಡ್ರಿ. ಇಷ್ಟು ಕಟ್ಟಕ್ಕಾಗೈತಿ. ಇಷ್ಟಾದಮೇಲೆ ಇದನ್ನು ಸೈಡಿಗೆ ತೊಗೋತೇನೆ. ಇದನ್ನು ಬೇಯಿಸ್ಕೊಂತನ ಈ ಕಡೆ ಏನು ಮಾಡಬೇಕು ಅಂತ ಮತ್ತೊಂದು ರೊಟ್ಟಿ ರೆಡಿ ಮಾಡ್ಕೋಬೇಕು. ಒಂದು ರೊಟ್ಟಿ ಬೇಯ್ಗುಳ್ದ ಇನ್ನೊಂದು ರೊಟ್ಟಿ ರೆಡಿ ಆಗಿರ್ತೈತಿ. ಇಲ್ಪ ನಮ್ಗೆ ಫಾಸ್ಟ್ ಆಗ್ಬೇಕಂದ್ರೆ 2 ತವಿ ಇಟ್ಕೊಂಡು ಕಟ್ಟಕ್ಕೆ ಮಾಡಕ್ಕೆ ಇನ್ನೊಂದ್ರಾಗ ಇಡ್ರಿ, ಬೇಯ್ಸಕ್ಕೆ ಒಂದ್ರಾಗ ಇಟ್ಕೊಳ್ರಿ ನೋಡ್ರಿ. ಮನ್ಯಾಗ ಏಜ್ ಆದವ್ರು ಅದಾರಪ್ಪ ಕಟ್ಟಕ್ಕೆ ರೊಟ್ಟಿ ತಿನ್ನಕ್ಕೆ ಆಗಂಗಿಲ್ಲ ಅಂತಂದ್ರೆ ಬಿಸಿ ರೊಟ್ಟಿ ಹೆಂಗೆ ಬೇಯಿಸ್ಕೊಡ್ತಿರಲ್ಲ ಜೋಳದ ರೊಟ್ಟಿ ಹಂಗೆ ನೀವು ಇದನ್ನು ಮೆತ್ತಗನು ಬೇಯಿಸಿ ಕೊಡ್ಬೋದು. HB ಕಡಿಮೆ ಅದು ಆಗಿತ್ತಂತಂದ್ರೆ ನೀವು 1 ವಾರದಾಗ ಒಮ್ಮೆ ಇದನ್ನು ಮಾಡಿ ತಿಂದ್ರಿ ಅಂದರೆ HB ಒಂದು ಲೆವೆಲ್ ಒಳಗೆ ಬರ್ತೈತೆ ನೋಡ್ರಿ. ಸಜ್ಜಿ ತಿನ್ನೋದ್ರಿಂದ ನಮ್ಮ ಬಾಡಿನೂ ಹೀಟ್ ಉಳಿತೈತಿ, HB ಲೆವೆಲ್ಲು ಜಾಸ್ತಿ ಆಗ್ತೈತಿ. ಆಮೇಲೆ ಇದು ಇಮ್ಯುನಿಟಿನೂ ಬೂಸ್ಟ್ ಮಾಡ್ತೈತಿ. ಅದಕ್ಕೆ ನಮ್ಮ ಕಡೆ ಎಲ್ಲ ಸಂಕ್ರಾಂತಿಗೆ ಅಂದರೆ ಚಳಿಗಾಲ ಟೈಮ್ ಇರುತ್ತಲ್ಲ ಅದಕ್ಕೆ ಇದನ್ನು ಭೋಗಿ ಟೈಮ್ದಾಗ ಕಂಪಲ್ಸರಿಯಾಗಿ ನೈವೇದ್ಯಕ್ಕೆ ನಾವು ಮಾಡ್ತೀವಿ. ನಾವು ನೈವೇದ್ಯಕ್ಕೆ ಮತ್ತು ಬದ್ನಿಕಾಯಿ ಬರ್ತಾ ಮಾಡ್ತೀವಿ. ಬದ್ನಿಕಾಯಿ ಎಣ್ಣೆಗಾಯಿ, ಆಮೇಲೆ ಜುನ್ಕು ಚಕ್ಕಳಿ, ಮಾದ್ಲಿ, ಹಿಂಗೆ ಡಿಫ್ರೆಂಟ್ ಎಲ್ಲ ಐಟಮ್ಗಳು ನಾವು ಏನು ಹೊಸ ಬಂದಿರ್ತಾವಲ್ಲ ಅವ್ರಿ ಕಾಳು ಅಂದ್ರೆ ಪಟೋರಿ ಕಾಳದು ಅಂತ ಏನಂತಿರಲ್ಲ ಅವನ್ನ ಎಲ್ಲನೂ ಪಲ್ಯ ಮಾಡಿ ಅವತ್ತು ನೈವೇದ್ಯ ಹಿಡಿತೀವಿ. ಅದರ ಎಲ್ಲ ರೆಸಿಪಿ ಬೇಕಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಅದಾವು. ಅವ್ರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ,
ಹೋಗಿ ನೋಡ್ರಿ ನಾ ಎಲ್ಲ ರೊಟ್ಟಿನೂ ಇದೇ ರೀತಿ ಲಟ್ಟಿಸ್ಕೊಂಡ ಬೇಯಿಸ್ಕೊಂಡ ಈ ರೀತಿ ಕಟಕ್ ಮಾಡ್ಕೊಂಡ ತಕ್ಕೋತೇನೆ. ಲಾಸ್ಟಿಗೆ ನೋಡ್ರಿ ಎಲ್ಲ ರೊಟ್ಟಿ ಬೇಯಿಸಿದ ಮೇಲೆ ಈ ರೀತಿ ಒಲೆ ಮ್ಯಾಗ ಸ್ಟವ್ ಆಫ್ ಮಾಡಿ ಎಲ್ಲ ರೊಟ್ಟಿ ಮಾಡಿರ್ತೀವಲ್ಲ ಅವನ್ನ ಹಿಂಗೆ ಡಬ್ ಹಾಕ್ಬೇಕ್ರಿ. ಅಂತಂದ್ರೆ ಆ ತವದ ಕಾವು ಒಳಗವ ಕಟ್ಟಕ್ಕಾಗೆ ಬರ್ತಾವೆ. ಒಂದು 5 ನಿಮಿಷ ಈ ರೀತಿ ಬಿಟ್ಟು ಬಿಡ್ಬೇಕ್ರಿ. ನೋಡ್ರಿ ಇಲ್ಲೇ ನಾ ತೊಗೊಂಡು ಹಿಟ್ಟಿಗೆ 2 ಕಪ್ ಹಿಟ್ಟು ತೊಗೊಂಡಿಲ್ಲ, ಅದಕ್ಕೆ 11 ರೊಟ್ಟಿ ಆಗ್ಯಾವು. ಎಷ್ಟು ಚಂದ ಬೇಯ್ದ ನೋಡ್ರಿ, ಎಷ್ಟು ಕ್ರಿಸ್ಪಿನೂ ಆಗ್ಯಾವ ನೋಡ್ರಿ. ಒಂದು ಮುರಿದು ತೋರಿಸ್ತೇನೆ ನಿಮಗೆ ಬೇಕಂತಂದ್ರೆ. ಇವನ್ನ ನೀವು ಒಂದು ತಿಂಗಳ ಗಂಟ್ಲೆ ಇಟ್ಟು ತಿನ್ಬೋದು, ಟ್ರಿಪ್ಪಿಗದು ಹೋಗುವಾಗೂ ಮಾಡ್ಕೊಂಡು ತಿನ್ಬೋದು. ನೀವು ಮಾಡಿ ನೋಡ್ರಿ ಹೆಂಗಾಗಿದ್ದು ಅಂತ ಹೇಳಿ ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಹೊಸಬ್ರಾಗಿದ್ದು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.